ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಇಲ್ಲಿ ಅದನ್ನು ಹೇಳ್ತೇನೆ. ನನ್ನ ತಂದೆ ಸಮಾನರಾದಂತಹ ಲಕ್ಷ್ಮೀಶ್ ತೋಳ್ಪಾಡಿಯವರು ಅಂತ. ಮತ್ತು ನಾವು ಯಾವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೋ ಅದರಲ್ಲಿಯೂ ಕೂಡ 2012 ನಂತರದ ಕಾಲಘಟ್ಟ ಯಾವುದುಂಟೋ, ಅಂದರೆ ಇದರಲ್ಲಿ ಒಂದು ವಾಕ್ಯ ಇದೆ, ಟ್ರಸ್ಟ್ ತನ್ನ ಹಳೆಯ ರೂಪವನ್ನು ಕಳೆದುಕೊಂಡು ಹೊಸ ರೂಪವನ್ನು ಪಡೆದುಕೊಂಡಿರುವುದು ಅಂತ. ಮೊನ್ನೆ ತೋಳ್ಪಾಡಿಯವರೇ ಡ್ರಾಫ್ಟ್ ಮಾಡಿರುವಂಥದ್ದು, ಕಾಯಿನ್ ಮಾಡಿರುವಂಥದ್ದು. ಹಳೆಯ ರೂಪ ವಿದ್ಯಾನಾಯಕರು ಭಾರಿ ಚೆನ್ನಾಗಿ ಹೆಣೆದುಕೊಂಡು ಅದನ್ನು ಹೇಳಿದರು. ಇಲ್ಲಿ ಹೆಜ್ಜೆ ಗುರುತು ಅಂತ ಒಂದು ಪುಸ್ತಕ ಇದೆ. ಹೆಜ್ಜೆ ಗುರುತು 2006 ತನಕದ ನಾಗರಿಕವತ್ತಷ್ಟು ಬೆಳೆದು ಬಂದ ದಾರಿಗಳು ಇದರಲ್ಲಿ ಎಲ್ಲವೂ ಇದೆ. ಸರಿಯಾಗಿ ಅವರು ಅದನ್ನೆಲ್ಲ ವಿವರಿಸಿದ್ದಾರೆಯೇ ಕೂಡ. 2012ರಲ್ಲಿ ಹಿಂದುಳಿದವರ ಮುನ್ನಡೆ ಮಹಾಸಮ್ಮೇಳನದಲ್ಲಿ ಆಗ ಉಪಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯವರು ಬಂದಾಗ ಅದು ಬಿಡುಗಡೆ ಆಗಿರುವಂಥದ್ದು ಕೂಡ. 2012 ನಂತರ ಈ ಹೊಸ ರೂಪ ಬಂತು ಯಾಕೆ ಅಂತ ಆಗಲೇ ಹೇಳಿದಾಗೆ ಒಂದು ಸಣ್ಣ ಸೇವಾ ಕಾರ್ಯದಿಂದ ಗುರುವಾಯನಕೆರೆಯಲ್ಲಿ ನಾಗರಿಕ ಸಮಿತಿಯಾಗಿ ಆರಂಭವಾಗಿರುವಂಥದ್ದು ಸೇವೆಯನ್ನೇ ಮಾಡಿಕೊಂಡು ಹೋಗ್ತಾ ಇತ್ತು. ಮಂಗನ ಕಾಯಿಲೆ ಇದೆಲ್ಲ ನಂತರ ಮಂಗನ ಕಾಯಿಲೆ ಸಂದರ್ಭದಲ್ಲಿ ಪರಿಸರದ ದೃಷ್ಟಿಕೋನ ಬಂತು. ಪಶ್ಚಿಮ ಘಟ್ಟ ಪಾದಯಾತ್ರೆ ಆದಾಗ ನಮ್ಮ ಒಂದು ದೃಷ್ಟಿ ಪರಿಸರದ ದಿಕ್ಕಿಗೆ ಹೋಗಿ ನಂತರ ನಮಗೆ ಒಂದು ಪರಿಸರದ ಸಂಘಟನೆ ಅಂತ ಬ್ರ್ಯಾಂಡ್ ಕೂಡ ಬಂತಾಗ ಒಳ್ಳೆಯದು ಕೂಡ ಆಗಬೇಕಾಗಿತ್ತು. ದಕ್ಷಿಣ ಕನ್ನಡ ಉಳಿಸಿ ಅಭಿಯಾನ ಅಂತ ಮಾಡಿಕೊಂಡು ಈ ಪರಿಸರ ಸೂಕ್ಷ್ಮ ಜಿಲ್ಲೆ ಆಗಿರುವಂತಹ ಈ ಜಿಲ್ಲೆಯನ್ನು ಸಂಪೂರ್ಣ ನಾಶ ಮಾಡುವಂತಹ ಒಂದು ಬೃಹತ್ ಕೈಗಾರಿಕೆಗಳ ಒಂದು ಆಗಮನ ಆಗುವಂಥದ್ದನ್ನು ತಡೆಯಲಿಕ್ಕೆ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ನಿಂದ ಮಾಡಿರುವಂತಹ ಬಹಳಷ್ಟು ದೊಡ್ಡ ಹೋರಾಟಗಳು. ಪ್ರಾಯಶಃ ಈಗ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಯಶಃ ಇಲ್ಲ, ಸಾಧ್ಯವಿಲ್ಲ. ಇವತ್ತಿನ ಬದಲಾದ ರಾಜಕೀಯ, ಶೈಕ್ಷಣಿಕ, ತಾಂತ್ರಿಕ, ಯುವಜನರ ಮನೋಭಾವ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಇದನ್ನೆಲ್ಲ ಕಲ್ಪನೆ ಮಾಡಲಿಕ್ಕೂ ಸಾಧ್ಯವೇ ಇಲ್ಲ. ಈಗ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆಗ ಪರಿಸರ ಪರ ಹೋರಾಟಗಳನ್ನು ಮಾಡಿದ ಪರಿಣಾಮವಾಗಿ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ 25,000 ಮಂದಿ ಶಿವರಾಮ್ ಕಾರಂತರ ಗರ್ಜನೆ ಅಲ್ಲಿ ಮೊಳಗಿತ್ತು ಕೂಡ. ಆರ್ ಅನಂತಮೂರ್ತಿ ಸ್ವಾಮೀಜಿಗಳೆಲ್ಲರೂ ಕೂಡ ಇದ್ದು ಮಾಡುವಂಥ ಎಲ್ಲ ಪಕ್ಷದವರು ಇದ್ದರು. ಆಗ ಅವರು ಹೇಳ್ಬೇಕಾದ್ರೆ ಹೇಳಿದ್ರಲ್ಲ, ಆಗ ವಿರೋಧ ಪಕ್ಷದಲ್ಲಿದ್ದವರು ನಮ್ಮ ಎದುರಿಗೆ ಬಂದು ಧರಣಿ ಕೂತ್ಕೊಳ್ತಿದ್ರು. ಆಡಳಿತ ಪಕ್ಷಕ್ಕೆ ಹೋದ ಕೂಡಲೇ ಅವರೇ ಅದನ್ನು ಬರಲಿಕ್ಕೆ ಮಾಡ್ತಾ ಇದ್ರು ಆ ಯೋಜನೆಗಳನ್ನೇ. ಅದು ಸಾಮಾನ್ಯವಾಗಿರುವಂಥ. ಆಗ ಧಾರಣಾ ಸಾಮರ್ಥ್ಯ ಅಧ್ಯಯನ ಮಾಡದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಯೋಜನೆಗಳನ್ನು ಬೃಹತ್ ಕೈಗಾರಿಕೆಗಳನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಮಾಡಿದ ಒಂದು ಪರಿಣಾಮವಾಗಿ JH ಪಟೇಲ್ ವಿಧಾನಸಭೆಯಲ್ಲಿ ಹೇಳಿದರು. ಮೊದಲವರು ಹೇಳಿದಿತ್ತು, ನಮ್ಮ ಅಭಿವೃದ್ಧಿ ರಥ ಬಂದೇ ಬರ್ತದೆ, ಅದರ ವಿರುದ್ಧ ಹೋದವರು ಅಡಿಯಲ್ಲಿ ಅಪ್ಪಚ್ಚಿ ಆಗ್ತಾರೆ ಅಂತ ಹೇಳಿದವರು. ಈ ಹೋರಾಟದ ನಂತರ ಅವರು ಡಿಕ್ಲೇರ್ ಮಾಡಿದ ಮಾಧವ್ ಗಾಡ್ಗೇಳ್ರ ನೇತೃತ್ವದಲ್ಲಿ ಧಾರಣಾ ಸಾಮರ್ಥ್ಯ ಅಧ್ಯಯನದ ಸಮಿತಿ ರಚನೆ ಮಾಡಿದ್ರು. ಈ ಜಿಲ್ಲೆಯಲ್ಲಿ ಎಷ್ಟು ಕೈಗಾರಿಕೆಗಳು ಬರ್ಬೋದು, ಯಾವ ರೀತಿ ಇದ್ದು ಬರ್ಬೋದು, ಕೃಷಿಗೆ ತೊಂದರೆ ಆಗಿದಾಗ ನೀರಿಗೆ ತೊಂದರೆ ಆಗಿ ಯಾವುದನ್ನು ಮಾಡ್ಬೋದು, ಅಧ್ಯಯನದ ರೂಪರೇಷೆಗಳೆಲ್ಲ ಆಗಿದೆ, ಸಾಧ್ಯ ಆಯಿತು. ಆ ಹೋರಾಟವನ್ನು ರೂಪಿಸಿತ್ತು. ನಂತರ ಪರಿಸರದ ಹೋರಾಟ ನಡೀತಾ ಇರಬೇಕಾದ್ರೆ ಬಡ ಜನರ ಬದುಕಿನ ಜೀವನಾಧಾರಗಳ ವಿಷಯ ಬಂತು. ನಮ್ಮಲ್ಲಿ ಇಲ್ಲೇ ಇದ್ದಾರೆ ಮುಮ್ತಾಜ್ರವರು, ಮಹಿಳಾ ಜಾಗೃತಿ ವೇದಿಕೆ ಅಧ್ಯಕ್ಷರಾಗಿದ್ದವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಉದ್ಯಮ, ಇಲ್ಲಿ ಅದು ಉತ್ತರಕ್ಕೆ ಬಂಗಾಳ ಬಿಹಾರಗಳಿಗೆ ಕಂಪನಿಗಳು ಹೋಗ್ತಿರ್ಬೇಕಾದ್ರೆ ಇವರ ಬೀಡಿಗೆ ಬಹಳ ದೊಡ್ಡ ಕಟ್ಟುವಿಕೆಗೆ ತೊಂದರೆ ಆಗುವಂಥದ್ದು ಬಂತು. ಅವರಿಗೆ ಜೀವನಾಧಾರ ದಲಿತರ ಮಹಿಳೆಯರು. ಆದ್ದರಿಂದ ಅದನ್ನು ಇಲ್ಲಿ ಉಳಿಸ್ಕೊಳ್ಬೇಕು, ಕಂಪನಿಗಳು ಅಲ್ಲಿಗೆ ಧಾವಿಸಬಾರ್ದು ಅಂತ ಹೇಳ್ಕೊಂಡು 65,000 ಮಂದಿ ಮಂಗಳೂರು ನೆಹರು ಮೈದಾನದಲ್ಲಿ ನಾವು ಸೇರಿದ್ದೆವು. ಮಹಿಳೆಯರೇ ಅತ್ಯಧಿಕ ಸಂಖ್ಯೆಯಲ್ಲಿದ್ದರು. BM ಇದ್ದಿನಬ್ಬರವರು ಮಾತಾಡ್ತಾರೆ. ಹಾಗೆ ಎಲ್ಲ ಸಂಘಟನೆಗಳನ್ನು CPIM ಬಿಟ್ಟರೆ HMS, BMS,
ಎಲ್ಲರನ್ನು ಒಟ್ಟು ಒಗ್ಗೂಡಿಸಿಕೊಂಡು ಆ ವೇದಿಕೆ ಒಂದು ದೊಡ್ಡ MK ಭಟ್ರಿದ್ರ ಮಾಡಿತ್ತು. ಕೊನೆಗೆ ಅದು ಉಳಿಸ್ಲಿಕ್ಕೆ ಸಾಧ್ಯ ಆಯಿತು. ದುರ್ವ್ಯಸನಗಳಿಗೆ, ಬೀಡಿಗೆ, ಸಿಗರೇಟಿಗೆ, ಮದ್ಯಪಾನಕ್ಕೆ ನಾವು ವಿರೋಧವೇ. ಆದರೆ ಪರ್ಯಾಯ ಆಗುವಲ್ಲಿವರೆಗೆ ಅವರಿಗೇನು ಪ್ರಶ್ನೆ ಬರ್ತದೆ, ಏನು? ಸೊ ಆಗ ಮಾಡಿದೆ. ನಾನು ಇದನ್ನು ಹೇಳಲಿಕ್ಕೆ ಕಾರಣ ಬೀಜ ಸೀಡ್ ಬಿಲ್ ಮಾಡುವಂಥದ್ದು 264 ಗ್ರಾಮ ಪಂಚಾಯತ್ಗಳಲ್ಲಿ ಈ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಇಲ್ಲಿ ಆ ಒಂದು ಬರುವಂಥದ್ದನ್ನು ತಡೀಲಿಕ್ಕಾಗಿ ಮಾಡಿರುವಂಥ ಒಂದು ಹೋರಾಟ, ಅಲ್ಲಿ ರೆಸಲ್ಯೂಷನ್ಗಳನ್ನು ಮಾಡಿ ಕಳಿಸುವಂಥದ್ದನ್ನು ಮಾಡಿದ್ರು. ಸೀಡ್ ಬಿಲ್ ಬಂತು. ನಮ್ಮ ಬೀಜ ಯಾವುದುಂಟೋ ಈ ಪ್ರಾಕೃತಿಕವಾಗಿರುವಂಥದ್ದೆಲ್ಲ ಅದನ್ನು ಉಳಿಸುವಂಥದ್ದಕ್ಕೆ ನಮಗೆ ಅದರ ಮೇಲೆ ಹಕ್ಕಿರುವಂಥದ್ದು, ಪೇಟೆಂಟ್ ನಮಗೆ ಅದರ ಮೇಲೆ ಇರುವಂಥದ್ದು, ಹಾಗೆ ಮಾಡುವಂಥದ್ದನ್ನು ಮಾಡಿದ್ರು. ಡಾಕ್ಟರ್ ವಂದನಾ ಶಿವರವರು ಮಂಗಳೂರಿಗೆ ಬಂದಾಗ 10,000 ಮಂದಿ ಆಗಿ ಪಾಲೆಮರ ಅಧ್ಯಕ್ಷರಾಗಿದ್ದರು. ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಮಾಡಿದ್ದನ್ನು. ಆಗಲೇ ಹೇಳಿದ ಪೆಟ್ರೋ ಕೆಮಿಕಲ್ ಒಂದು ದೊಡ್ಡ ಯೋಜನೆ, ಯೋಗೀಶ್ ಭಟ್ರೆ ಆಗ MLA ಆಗಿದ್ದವರು, 1.25 ಲಕ್ಷ ಕೋಟಿ ರೂಪಾಯಿದ ಯೋಜನೆ, 75,000 ಕೃಷಿ ಭೂಮಿ ಮಂಗಳೂರು ಬಂಟ್ವಾಳ ತಾಲೂಕುಗಳಲ್ಲಿ ವ್ಯಾಪ್ತಿ ಇರುವಂಥದ್ದು. ಭಾರಿ ಗುಟ್ಟಿನಲ್ಲಿ ಮಾಡ್ತಾ ಇದ್ರು. ದೊಡ್ಡ ರೀತಿಯಲ್ಲಿ ವಿರೋಧ ಮಾಡಿ ಅದನ್ನು ಡ್ರಾಪ್ ಮಾಡಿಸಿತ್ತು. ಆಗ ಪಾಲೆಮಾರಿಗೆ ವಿರೋಧ ಮಾಡ್ತಿದ್ರು ಅದ್ರ ಬಗ್ಗೆ ಇದು ಮಾಡುವಂತ. ಅಂದ್ರೆ ನಮ್ಗೆ ಅವರು ಸಪೋರ್ಟ್ ಆಗಿ ನಿಂತಿದ್ರು. ಅಂದ್ರೆ ಇಂತಹ 1,000, 2,000, 5,000, 10,000, 15,000, 65,000ದಂತಹ ಮೊಬಿಲೈಸ್ ಮಾಡಿ ಜನಪರವಾಗಿ ಬಡ ಜನರ ಜೀವನಾಧಾರಗಳಿಗೆ ಮತ್ತು ಪರಿಸರ ಸಂರಕ್ಷಣೆಗೆ ಹೋರಾಟಗಳನ್ನು ಮಾಡಿರುವಂತ ಇತಿಹಾಸ ನಾಗರಿಕ ಸೇವಾ ಟ್ರಸ್ಟ್ಗೆ ಇರುವಂಥದ್ದು. ಇತ್ತೀಚೆಗಿನ ಈ ಒಂದು ನಮ್ಮ ಶೋಷಣಾ ಸಾಮ್ರಾಜ್ಯದ ವಿರುದ್ಧದ ಹೋರಾಟ ಸಂದರ್ಭದಲ್ಲಿ ಆ ಕಡೆ ಗುಂಪಿನವರೊಂದು ಯಾವಾಗಲೂ ಒಂದು ಬಾಣ ಬಿಡ್ಲಿಕ್ಕೆ ಉಂಟು ನಮಗೆ. ಇವರಿಗೆಲ್ಲ ಫಾರಿನ್ ಫಂಡ್ ಬಂದಿದೆ, ಕಂಡಪಟ್ಟ ದುಡ್ಡು ಬಂದಿದೆ. ನನಗೆ 53,000 ಕೋಟಿ ರೂಪಾಯಿ ಸಹ ಬಂದಿದೆ. ಸಣ್ಣ ಮೊತ್ತ. ಹುಡುಕಿ ನೋಡಿದ್ರೆ ಎಲ್ಲಿ ಉಂಟು ಅಂತ ಹೇಳಿ ಒಂದು ಕೆಲವು ಸಲ ಸುಳ್ಳು ಹೇಳ್ಬೇಕಾದ್ರೆ, ಅಪಪ್ರಚಾರ ಮಾಡ್ಬೇಕಾದ್ರೆ ಸ್ವಲ್ಪ ನಂಬುವ ಹಾಗೆ ಇರಬೇಕು. ಹೀಗೆ ಈ ಪ್ರಚಾರವನ್ನು ಮಾಡ್ತಾ ಇದ್ವಿ. ನಮಗೆ 1996ನೇ ಇಸ್ವಿಯಿಂದ 2006ನೇ ಇಸ್ವಿ ತನಕ ಬಂದಿರುವಂತಹ ಒಟ್ಟು ಫಾರಿನ್ ಫಂಡ್, ಅದರಲ್ಲಿ ಹೆಚ್ಚಾಗಿ ನೋವಿಗೂ ಮತ್ತು ಆಕ್ಸ್ಫಾಮ್ ಸಂಸ್ಥೆಯಿಂದ ಬಂದಿರುವಂಥದ್ದು ಮತ್ತು ನಮ್ಮ ದೇಶದ ಕಪಾರ್ಟ್ ಎನ್ನುವ ಸಂಸ್ಥೆಯಿಂದ ಸೇರಿ ಬಂದಿರುವಂಥದ್ದು 8 ಕೋಟಿ ರೂಪಾಯಿ. ಇದು FCRN ಅಕೌಂಟ್ ತೆಗೆದು ಸಿಕ್ಕಿದ್ದು. ಅದರ ಹಿಂದೆ ಮತ್ತು ಅದರ ಮುಂದೆ ಎಲ್ಲವೂ ಕೂಡ ಹಾಕಿರುವಂಥದ್ದು ದೊಡ್ಡ ಪಾಲು ನಮ್ಮದು, ಎಲ್ಲವೂ ನಮ್ಮದು ಅಂತ ನಾನು ಹೇಳುವುದಿಲ್ಲ. ದೊಡ್ಡ ಪಾಲು ರಂಜನರದ್ದು ಮತ್ತು ನಮ್ಮದೇ ಪಾಲಿರುವಂಥದ್ದು. ಇಷ್ಟು ಫಾರಿನ್ ಫಂಡ್ ಬಂದು ಇಷ್ಟು ಕಲೆಕ್ಷನ್ ಮಾಡಿ ಎಲ್ಲ ಭಯಂಕರ ಆಗಿ ನಮ್ಮ ಆಸ್ತಿ ಕಂಡಾಪಟ್ಟೆ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಗೊತ್ತುಂಟ? ವಸಂತ ಬಂಗೇರು ನಮ್ಮ ಜೈಲಿನಿಂದ ಹೊರಗೆ ಬಂದಾಗ ಒಂದು ಸನ್ಮಾನ ಅಲ್ಲಿ ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಒಂದು ಹೇಳಿದ ನೆನಪಾಯ್ತು ನನಗೆ. ಅದನ್ನು ಹೇಳಿ ಎನ್ನೆಲ್ಲ ಆಸ್ತಿ ಪೂರ ಹಿಂದೆ ಸಾರ್ವಜನಿಕ ಮತ್ತೆ ಇತ್ತ ಲೋನ್ ಹೊಡೆಯವಿಲ್ಲ, ಅವು ಮುಗಿಪನೆ ಏತ್ ಕಮ್ಮಿ ಅಂಗ ಅಂತಕೊಂಡು ಹೇಳಿ ನಾಯಕರನ್ನ ಅವಸ್ಥೆ ಆಗಿವೆ ಅಂತ ಹೇಳಿದ್ರು. ನಾನು ತೋರಿಸಿ ರಂಜನ್ ರಾವ್ರ ಅಣ್ಣನಿಂದ ನಾನು 21 ಎಕರೆ ತಗೊಂಡದ್ದು, ಅವರದ್ದು 34 ಎಕರೆ ಇತ್ತು, 33 ಎಕರೆ, 54 ಎಕರೆ ಆಯ್ತಾ. ಇದೆಲ್ಲವೂ ಕೂಡ ಅವರದಂದ್ರೆ ಅವರ ಕುಟುಂಬದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಬಂದಿರುವಂಥದ್ದು ಅದೆಲ್ಲ. ಮತ್ತು ಆಗ ಜಾಗಕ್ಕೆ ಬೆಲೆ ಇರಲಿಲ್ಲ, ನೆನ್ಪಿಟ್ಕೊಳ್ಳಿ. ಅಷ್ಟು ದೊಡ್ಡ ಒಂದು ಬೆಲೆ ಏನೂ ಇರಲಿಲ್ಲ 81ನೇ ಇಸ್ವಿಯಲ್ಲಿ. ನಾವು 250 ರೂಪಾಯಿ ಸೆಂಟ್ಸಿಗೆ ಮಾರಿದ್ದೇವೆ ಆಗ, ಕನ್ವರ್ಷನ್ ಮಾಡಿ. ಈಗ 2.5 ಲಕ್ಷ ರೂಪಾಯಿ. ಈಗ ನಮ್ಮ ಹತ್ರ ಇದ್ದ 54 ಎಕರೆ ಮತ್ತೊಂದು 2 ಎಕರೆ ಚಿಲ್ಲರೆ ನಾವು ಅನಿವಾರ್ಯ ಕಾರಣಗಳಿಂದ ನಾವು ಪರ್ಚೇಸ್ ಮಾಡೋದಿಲ್ಲ ಯಾವುದೇ ಲ್ಯಾಂಡನ್ನು. ಸುಧಾಮಣಿಯವರು ಇಲ್ಲಿದ್ದಾರೆ, ಅವರಿಗಾಗಿ ನಾವೊಂದು ಅವ್ರದ್ದು ಕುಟುಂಬದೊಂದು ಪಾಲನ್ನು ತಗೊಂಡದ್ದು. ಬಿಟ್ಟರೆ ನಾವು ಜಾಗ ತಗೊಂಡದ್ದು ಇಲ್ಲ. 54 + 2 ಒಂದು 56 ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ 54. ಈಗ ನಮ್ಮ ಹತ್ರ ಇರೋದು 14ರಿಂದ 15 ಎಕರೆ ಜಾಸ್ತಿ ಆಯ್ತಲ್ಲ ನಮ್ಮದು. ಹಾಗಾದ್ರೆ ಏನಾಯ್ತು ಪ್ರಶ್ನೆ ಬರ್ತದಲ್ಲ. ವಾಸ್ತವ ಫ್ಯಾಕ್ಟ್ಸ್ ಏನು ಹೇಳ್ತದೆ? ನಾವು ಈ ಮನೆ ಕಟ್ಟಿದ್ದೇವೆ, 2 ಮಕ್ಕಳ ಮದುವೆ ಆಗಿದೆ. ನಾವು ಬೇರೆ ಫಾರಿನ್ನಿಗೂ ಮತ್ತು ಡೊಮೆಸ್ಟಿಕ್ಗೂ ಕೂಡ ನಾವು ವರ್ಷಕ್ಕೊಂದ್ಸಲ 7ರಿಂದ 14 ದಿವಸ ಟ್ಯೂರನ್ನು ಮಾಡಿದ್ದೇವೆ. 2012 ನಂತರ ಇಲ್ಲ,
ಮೊನ್ನೆ ತಾನೇ ಹೋದದಷ್ಟು ನಾವು, ಯಾಕಂದರೆ ಒಂದು ಸ್ವಲ್ಪ ನಮಗೆ ನಿರಾಳತೆಯ ಭಾವನೆ ಬಂದದ್ರಿಂದ ಅಯೋಧ್ಯೆ ಮತ್ತು ಪ್ರಯಾಗರಾಜ್ ಕಾಶಿಗೆ ಹೋದದ್ದು ಮೊನ್ನೆ. ಯಾಕಂದರೆ ನಿರಾಳತೆ ಬಂತು, ಅಂದರೆ ನಾವು ಮಾಡ್ತಿರುವಂಥ ಈ ಹೋರಾಟ ಯಾವುದಂತ ಅದು ಯಶಸ್ಸಿನ ಹತ್ರ ಹೋಗ್ತಾ ಇದೆ ಎಂಬ ನಿಘಂಟು ನಮಗೆ ಆಗಿದೆ ಈಗ, ಅದರ ಬಗ್ಗೆ ಡೌಟ್ ಇಲ್ಲ ನಮಗೆ. ಆದ್ದರಿಂದ ಹೋದು ಆಗ ಅದಕ್ಕೆ ಖರ್ಚುಗಳೆಲ್ಲ ಆಗಿರುವಂಥದ್ದು. ಇದೆಲ್ಲ ಸ್ವಲ್ಪ ಚಿನ್ನಗಳು ಮಕ್ಕಳಿಗೆಲ್ಲ ಮಾಡುವಂಥದ್ದೆಲ್ಲ ಮಾಡಿದ್ದೇವೆ. ಅದಕ್ಕೆ ಖರ್ಚಾದದ್ದು ಬಿಟ್ಟರೆ ಬಾಕಿದ ಹಣ ಏನಾಯಿತು ಮಾರಾಟ ಮಾಡಿದ್ದು? ಕೆಳಗಡೆ ಕಾಣ್ತಿರುವಂಥ ನಾಗೇಶ್ವರ ಟ್ರಸ್ಟ್ನ 1.5 ಎಕರೆ ಜಾಗೆಯನ್ನು ರಂಜನ್ ರಾವ್ ದಾನಪತ್ರ ಮಾಡಿದ್ದು, ಇನ್ನೊಂದನ್ನು ನಾನು ದಾನಪತ್ರ ಮಾಡಿ 27 ಸೆಂಟ್. ಆ 3 ಕಟ್ಟಡವನ್ನು ಕೂಡ ನಾವೇ ಅದರಲ್ಲಿ ಒಂದು 10%, 5%ದಷ್ಟು ಮಾತ್ರ ಕಾಂಟ್ರಿಬ್ಯೂಷನ್ ಇರ್ಬೋದು, ಬಾಕಿದೆಲ್ಲ ಹಣ ನಾವೇ ಹಾಕಿದ್ದು. ನಾವಿದನ್ನು ನಮಗೆ ಕೃತಜ್ಞತೆ ಬೇಕು ಅಂತ ಅಥವಾ ಶಿಫಾರಸಿಗಾಗಿ ಹೇಳ್ತಾ ಇರೋದಲ್ಲ, ನಮ್ಮ ಮೇಲೆ ಮಾಡುವಂಥ ಆಪಾದನೆ ಮಾಡುವವರಿಗೆ ಗೊತ್ತಿರಲಿ ವಾಸ್ತವ ಸಂಗತಿ ಏನು, ಸಂಘದ ಮೂಲ ಪ್ರೇರಣೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವ ಆ ಪ್ರಕಾರದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಅಂತ. ಮತ್ತು ಇದರ ಬಗ್ಗೆ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ವಿಷಾದ ಇಲ್ಲ, ಸಂತೋಷವೇ ಇದೆ. ಹಾಗಂತ ಕಷ್ಟಪಟ್ಟಿದ್ದೇವೆ, ಭಾರೀ ಕಷ್ಟಪಟ್ಟಿದ್ದೇವೆ ಆರ್ಥಿಕವಾಗಿ. ಜೈಲಿಗೆ 3 ತಿಂಗಳು ಹೋದ ಸಂದರ್ಭದಲ್ಲಿ, ಅದರ ಮೊದಲನೇ 8 ತಿಂಗಳು ನಾವು ಅಂಡರ್ಗೊಂಡಿರುವ ಸಂದರ್ಭದಲ್ಲಿ, ಹೋಗಿ ಬಂದಾದ ನಂತರವೂ ಕೂಡ ಒಂದೇ ಒಂದು ಸೈಟ್ ನಮ್ದು ಸೇಲ್ ಆಗಲಿಲ್ಲ. ಮಾನ್ಯ ಸ್ವಲ್ಪ ಅಂದರೆ 2-3 ಲಕ್ಷ ಹೀಗೆ ಹಾಗೆಲ್ಲ ಕಷ್ಟ ಗೊತ್ತಾಗ್ತಿತ್ತು ಅವರಿಗೆ ಅಂತ. ಈಗ ನಮಗೆ ಸುಮಾರು 2 ಕೋಟಿ ರೂಪಾಯಿ ಸಾಲ ಇದೆ. ಅದರೊಂದು 45 ಲಕ್ಷ ರೂಪಾಯಿ ನಮ್ಮ ಫ್ಲಾಟಿಗೆ ಸಂಬಂಧಪಟ್ಟದ್ದು, ಬಾಕಿದು ಏನು ಉಂಟು ಅದರಲ್ಲಿ ಚಿನ್ನದ್ದು ಕೂಡ ಸೇರಿಕೊಂಡು ಇದೆ. ಏನಿದೆಯೋ ನಾವು ಈ ಪ್ರಕಾರದಲ್ಲಿ ಮಾಡಿಕೊಂಡು ಬಂದಿದ್ದರ ಪರಿಣಾಮ ಹಾಗಂತ ನಾವು ಲಾಸಿನಲ್ಲಿ ಪಾಪರಾಗಿಕೊಂಡು ಏನಿಲ್ಲ. ಈಗ ನಮಗೊಂದು 14-15 ಎಕರೆ ಯಾವುದುಂಟು ನಮ್ಮ ಲೋನ್ ಕವರ್ ಆಗಿ ಮಾತ್ರ ಅಂತಲ್ಲ, ಬಾಕಿದ್ದಕ್ಕೂ ಕೂಡ ನಮಗೆ ಸಾಕಾಗ್ತದೆ. ಹಾಗಂತ ಇನ್ನು ಮುಂದೆ ಈ ಪ್ರಕಾರದಲ್ಲಿ ವಿಪರೀತವಾಗಿ ನಾವು ಮಾಡ್ಕೊಂಡು ಹೋಗುವಂಥ ಅಗತ್ಯ ಉಂಟು ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ಇಲ್ಲ ಅಂತ ನಮಗೆ ಅನಿಸ್ತದೆ. ಆ ಪ್ರಕಾರದಲ್ಲಿ ಮಾಡುವಂಥ ಅಗತ್ಯ ಇನ್ನು ಮುಂದೆ ಇಲ್ಲ. ಇದೊಂದು ನಮ್ದು ಒಂದೇ ಒಂದು ಧ್ಯೇಯ ಇರುವಂಥದ್ದು. ಧ್ಯೇಯ ಅಂದರೆ ಅದು ಸಿದ್ಧಾಂತ ರೂಪದಲ್ಲಿ, ಅದಕ್ಕೆಲ್ಲ ಸಮರ್ಥನೆಯನ್ನು ತಾತ್ವಿಕ ಮತ್ತು ಧಾರ್ಮಿಕ ನೆಲೆಯಲ್ಲಿ ಕೊಡುವಂಥದ್ದು ನಮ್ಮ ತೋಳ್ಪಾಡಿ. ಧರ್ಮ ಅಂದರೆ ಎಂಥದ್ದು ಅಂತ ಅಲ್ಲಿಂದ ಶುರು ಆಗ್ತದೆ. ನಾವು ಮಾಡ್ತಿರೋದು ಧರ್ಮ ಕಾರ್ಯ. ಈ ಶೋಷಣ ಸಾಮ್ರಾಜ್ಯದ ವಿರುದ್ಧ ಅಂದ್ರೆ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಅಲ್ಲ. ವೀರೇಂದ್ರ ಹೆಗಡೆ ಅವರು ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ. ಅಧರ್ಮವನ್ನೇ ಧರ್ಮವೆಂದು ನಂಬಿಸ್ತಾರೆ ಅವರು, ಶೋಷಣೆಯನ್ನೇ ಸೇವೆ ಅಂತ ಬಿಂಬಿಸ್ತಾರೆ ಅವರು. ಅದರ ವಿರುದ್ಧ ಹೋರಾಟ, ಶೋಷಣಾ ಸಾಮ್ರಾಜ್ಯ ವಿರುದ್ಧದ ಹೋರಾಟ. ಇಲ್ಲಿ ಬಂದಿದ್ದಾರೆ ಬಹುತೇಕ ನಮ್ಮ ಬಳಗ ದಲಿತರು ಜಾಸ್ತಿ ಇಲ್ಲೇ ಇದ್ದಾರೆ. ಎಂ ಬಿ ಕರಿಯರವರು ಮತ್ತು ಬಾಕಿ ಅವರ ಸಹಪಾಠಿಗಳು ಸುಖೇಶ್ ಎಲ್ಲ ಇದ್ದಾರೆ. ಏನು ಸ್ಥಿತಿಯಲ್ಲಿ ಧರ್ಮಸ್ಥಳದಲ್ಲಿ ಇವತ್ತಿಗೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಕೂಡ ಅಲ್ಲಿ ದಲಿತರ ಪಾಡು ಏನು? ಹಾಗಾದ್ರೆ ಇದರ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯ ಹೌದಲ್ಲ. ಆದ್ರಿಂದ ಈ ಒಂದು ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಸಮರ ನಿರಂತರವೇ, ಬಿಡುವ ಪ್ರಶ್ನೆನೇ ಇಲ್ಲ. ಆದರೆ ಒಂದು ಮಾತು ತೋಳ್ಪಾಡಿಯವರಿಗೆ ಹೇಳುವಾಗ ಯಾವುದರಲ್ಲಿ ಬಂದಿದೆ ಅದು ಮಾತಿನಲ್ಲಿ ಹೇಳಿದ್ರೆ ಬರಹದಲ್ಲಿ ಅಲ್ಲ, ಮೊನ್ನೆ ಬರಹದಲ್ಲಿ ಇದೆ. ಯಾವ ಒಂದು ಸಂಘ ನನಗೆ ಪ್ರೇರಣೆ ಆಗಿತ್ತು ಆ ಸಂಘದ ಧೋರಣೆಯಲ್ಲಿ ಸತ್ಯಕ್ಕಾಗಿ ಹೋರಾಟ ಮಾಡಿ, ಎಮರ್ಜೆನ್ಸಿ ಟೈಮ್ನಲ್ಲಿ ಸತ್ಯಕ್ಕಾಗಿ ಹೋರಾಟ ಮಾಡಿ, ಅನ್ಲಾಫುಲ್ ಕಸ್ಟಡಿಯಲ್ಲಿ 40 ದಿವಸ ನಾನು ಇರಬೇಕಾಗಿ ಬಂತು ಬಂಟ್ವಾಳದಲ್ಲಿ. ನನಗೆ ಆಗಲೇ ಹೇಳಿದಾಗೆ ಮಾನ್ಯ ಮಲ್ಮಾಮ್ರು ಇಲ್ಲಿದ್ದಾರೆ, ನಾವು ಮಲ್ಮಾಮ್ ಅಂತ ಹೇಳುದು ಅವರಿಗೆ. ಹೇ ಬಾಲಕೃಷ್ಣ ಮಲ್ಯ, ಒಳ್ಳೆಯ ಚಿಂತಕರು, ಲೇಖಕರು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ವಕೀಲರಾಗಿದ್ದವರು, ವಿಭಾಗ ಪ್ರಚಾರಕ್ಕಾಗಿದ್ದವರು. ಹಾಗೆ ಎಮರ್ಜೆನ್ಸಿಯಲ್ಲಿ ನಾವು ಕಹಳದ ಕೆಲಸ ಮಾಡಬೇಕಾದ್ರೆ ಅವರಿಂದ ನಮಗೆ ಎಲ್ಲ ಮಾಹಿತಿ ಸಿಕ್ಕುದು, ಪ್ರಿಂಟಿಂಗ್ ಇದೆಲ್ಲ ಬೇರೆ ಬೇರೆ ಮಾಡುವಂಥದ್ದೆಲ್ಲ ವ್ಯವಸ್ಥೆ. ಒಂದು ಅಂಡರ್ಗ್ರೌಂಡ್ ವರ್ಕಿನ ಸ್ಟೈಲೇ ಬೇರೆ, ಅದೀಗ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಹೇಗೆ ಅನ್ನೋದು ಆ ಒಂದು ಮೆಥಡೇ ಬೇರೆ. ಆಗ ಆ ಕಾರಣಕ್ಕಾಗಿ ನಾನು ಜೈಲಿಗೆ ಹೋಗ್ಬೇಕಂತ ಸಂಘ ಇವತ್ತು ನಾನು ಜೈಲಿಗೆ ಹೋಗುವ ಹಾಗೆ ಕಾರಣ ಆಗುವುದರಲ್ಲಿಯೂ ಕೂಡ ಪರೋಕ್ಷವಾಗಿ ಪಾತ್ರ. ಯಾಕಂದ್ರೆ ವೀರೇಂದ್ರ ಹೆಗ್ಡೆ ಅವರನ್ನು MP ಮಾಡಿದ ಯಾರು?
ವೀರೇಂದ್ರ ಹೆಗಡೆ ಅವರಿಗೆ ಮುದ್ರೆ ಒತ್ತಿದ್ದು ಯಾರು? ಇಷ್ಟಲ್ಲಿ ಅನ್ಯಾಯ ಅಧರ್ಮ ಮಾಡ್ತಾ ಇದ್ರು ಕೂಡ ಅವರನ್ನು ಕೇಳಲಿಲ್ಲ ಯಾಕೆ ಸಂಘ? ಹಾಗಾದ್ರೆ ಯಾವ ಸತ್ಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ನನಗೆ ಪ್ರೇರಣೆ ಕೊಟ್ಟಿದ್ದ ಅದು ಈಗ ಸತ್ಯಕ್ಕೆ ವಿರೋಧ ಆಗಿರುವಂತಹ, ಧರ್ಮಕ್ಕೆ ವಿರೋಧ ಆಗಿರುವಂತಹ ಅನ್ಯಾಯ, ದೌರ್ಜನ್ಯ, ಕ್ರೌರ್ಯದ ಪರಮಾವಧಿ, ಈ ಶಬ್ದವನ್ನು ನಾನು ಆಧಾರ ಸಮೇತ ಸಮರ್ಥಿಸಬಲ್ಲೆ. ಕ್ರೌರ್ಯದ ಪರಮಾವಧಿ ವೀರೇಂದ್ರ ಹೆಗಡೆ ಅವರ ರೂಪ, ಗೋಮುಖ ವ್ಯಾಘ್ರವೇ. ಅಂಥವರ ಪರ ನಿಲ್ಲುವಂತಹ ಸ್ಥಿತಿ ಯಾಕೆ ಬಂತು ಅನ್ನುವಂಥದ್ದು ನನಗೆ ಅತ್ಯಂತ ಬೇಸರದ ಸಂಗತಿ. ಇದನ್ನು ನಾನು ಲಿಖಿತವಾಗಿ ಸಂಘದ ಅಧಿಕಾರಿಗಳಿಗೆ ಹೇಳಿದ್ದೆ. ಸಂಘದ ಮೇಲೆ ಇದರಲ್ಲ, ಅತ್ಯಂತ ಪರಿಶುದ್ಧವಾದ ವ್ಯಕ್ತಿಗಳಿರುವಂತಹ ಸಂಘ, ಕೆಲಸ ಮಾಡುವಂಥದ್ದು ಸಂಘ. ಹೆಗ್ಗಡೆಯವರ ಬಗ್ಗೆ ಮಾತ್ರ ಯಾಕೆ ಹೀಗೆ ಈ ನಿಲುವು ಎನ್ನುವಂಥದ್ದು ಪ್ರಶ್ನೆ. ಆರ್ಥಿಕ ಕಷ್ಟದ ಬಗ್ಗೆ ಅಂತ ಹೇಳಿದ್ದು, ಆ ಅವಧಿಯಲ್ಲಿ ಯಾವ ಸೈಟ್ ಸೇಲ್ ಆಗಿಲ್ಲ, ಮಾತ್ರವಲ್ಲ ಸೇಲ್ ಆಗದ ಹಾಗೆ ಏನೆಲ್ಲ ಮಾಡಬೇಕು ವೀರೇಂದ್ರ ಹೆಗಡೆ ಅವರು ಮಾಡಿದ್ದಾರೆ. ಅದಕ್ಕೆ ನಮಗೆ ಏನೆಲ್ಲ ಅಂತ ಹೇಳಿದ್ರೆ ಏನೆಲ್ಲ ಆಲೋಚನೆ ಮಾಡಿದ್ದಾರೆ, ಏನಲ್ಲ ಅವರು ಮಾಟ ಮಂತ್ರ ಮಾಡೋದ್ರಲ್ಲಿ ಕೂಡ ಕಡಿಮೆ ಏನೆಲ್ಲ ಮಾಡಿದ್ದಾರೆ ಕೂಡ. ಜೀವಕ್ಕೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಷ್ಟೇ. ಸೊ ಆದ್ರಿಂದ ಆ ಕಷ್ಟದ ಅವಧಿಯಲ್ಲಿ ಕೂಡ ನಾವು ಮೇಲೆ ಬಂದಿದ್ದೇವೆ. ಈಗ ಒಂದು ಕಡೆಯಿಂದ ಸೌಜನ್ಯ ಪರ ಹೋರಾಟ, ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ತಮ್ಮನ್ ಶೆಟ್ಟರು, ಪ್ರಸನ್ನ ರವಿಯವರು, ಮತ್ತು ಇನ್ನು ಅಲ್ಲಿ ಒಡನಾಡಿ ಸಂಸ್ಥೆಯವರು, ಎಡ ಗುಂಪುಗಳು, ಬಲ ಗುಂಪುಗಳು, ಕೊಂದವರು ಯಾರು, ಹಲವಾರು ಸಂಘಟನೆಗಳು ಬೇರೆ ಅದು ಒಗ್ಗಟ್ಟಾಗಿ ಇದೆ ಅಂತ ಏನಲ್ಲ. ಬಟ್ ಅದರ ಕಾಮನ್ ವಿಷಯ ಯಾವುದಂದ್ರೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕಲ್ಲ. ಒಂದು ಕಡೆಯಿಂದ ಅದು ನಡೀತಾ ಇದೆ. ಇನ್ನೊಂದು ಕಡೆಯಿಂದ 88ನೇ ಇಸವಿಯಿಂದ ನಾವು ಮಾಡ್ಕೊಂಡು ಬಂದಿರುವಂತಹ ಈ ಕಾನೂನಿನ ಪ್ರಕಾರ, ದಾಖಲೆ ಪ್ರಕಾರ ನೇರವಾಗಿ ವೀರೇಂದ್ರ ಹೆಗ್ಗಡೆಯವರನ್ನೇ ಜೈಲಿಗೆ ಕಳಿಸಬೇಕು. ಯಾಕಂದ್ರೆ ಅವರಿಗೂ ಕೂಡ ಕಾನೂನು ಅನ್ವಯ ಆಗ್ತದೆ. ಅಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ಬಯಲಾದ ಹೆಗ್ಗಡೆ ಕರ್ಮಕಾಂಡ 310 ಪುಟದಲ್ಲಿ 8 ಅಧ್ಯಾಯ ಇದೆ. ಆ 8 ಅಧ್ಯಾಯದಲ್ಲಿ ಇರುವಂತಹದ್ದು ದಾಖಲೆಗಳು, ಅವರ ಅಷ್ಟ ದುಷ್ಟ ಮುಖಗಳು ಇರುವಂಥದ್ದು. ಸೊ ಇದರಲ್ಲಿ ದೇವರನ್ನು ನಾವು ಇದೇನು ಮಾಡ್ತಾ ಇದ್ದೇವೆ, ವಿರೋಧ ಮಾಡ್ತಾ ಇದ್ದೇವೆ. ಧಾರ್ಮಿಕ ಶ್ರದ್ಧೆಗೆ ಇಲ್ಲಿ ವಿರೋಧ ಮಾಡ್ತಾ ಇದ್ದೇವೆ. ದೇವರ 1050 ಅದು 1500 ಆಗ್ತದೆ. ಭೂಮಿ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಹೇಳೋದು ತಪ್ಪ. ದೇವಸ್ಥಾನದ ಅಡಿಸ್ಥಳ ಈಗ ಹೆಗಡೆಯವರ ಸ್ವಂತ ಹೆಸರಿನಲ್ಲಿದೆ, ಅದು ತಪ್ಪ. ದಲಿತರಿಗೆ ಅಲ್ಲಿ ನ್ಯಾಯ ಸಿಗ್ಬೇಕಂತ ಹೇಳೋದು ತಪ್ಪ. ಸೊ ಇದನ್ನೆಲ್ಲ ನಾವು ಪ್ರಶ್ನಿಸ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಸೊ ಈ ಕೆಲಸವನ್ನು ನಾವು 2012ರಿಂದ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಭೂ ಕಬಳಿಕೆ ನಿಷೇಧ ನ್ಯಾಯಾಲಯದಲ್ಲಿ ನಾವು ಕೇಸ್ಗಳನ್ನು ಹಾಕಿದ್ದೇವೆ. 3 ಕೇಸ್ಗಳಲ್ಲಿ ಅವರಿಗೆ ನೋಟಿಸ್ ಇಶ್ಯೂ ಆಗಲಿಕ್ಕೆ ಆರ್ಡರ್ ಆಗಿದೆ. ಇನ್ನೂ ಒಂದು 7-8 ಕೇಸ್ಗಳನ್ನು ಹಾಕ್ತೇವೆ. ಅವರಿಗೆ ನೋಟಿಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ಆಗ್ತದೆ. ಅವರು ಸ್ವತಃ ಕೋರ್ಟಿಗೆ ಬಂದು ಹಾಜರಾಗಬೇಕಾಗ್ತದೆ. ಈ ವಿಷಯದಲ್ಲಿ ಸಾಬೀತಾದರೆ ಅವರು ಜೈಲಿಗೆ ಹೋಗಲೇಬೇಕಾಗ್ತದೆ, ಕನಿಷ್ಠ 1 ವರ್ಷ. ಇದರ ಬಗ್ಗೆ ಯಾವುದೇ ಸಾಬೀತಾಗೋದ್ರ ಬಗ್ಗೆ ಸಹ ನಮಗೆ ಸಂಶಯ ಏನು ಇಲ್ಲ, ಹಾಗೆ ಆಗ್ತದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅವರು ಭೂ ಕಬಳಿಕೆಗಳನ್ನು, ಭೂ ಅತಿಕ್ರಮಣವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಮದುವೆ ದಿವಸ ಏಪ್ರಿಲ್ 12 ಒಂದು ಮನೆಯಲ್ಲಿ ಒಂದು ಪೂಜೆ ಇಟ್ಟು ನಮ್ಮ ಕುಟುಂಬದವರಿಗೆ ಕರೆಯುವಂಥದ್ದು. ಈ ಸಲ 75ನೇ ವರ್ಷ ನನಗೆ ಆಗಿರೋದ್ರಿಂದ, ರಂಜನ್ ಕೂಡ ಸೆಪ್ಟೆಂಬರ್ನಲ್ಲಿ 75 ವರ್ಷ ಆಗ್ತದೆ. ಸ್ವಲ್ಪ ಕುಟುಂಬದಲ್ಲಿಯೂ ಕೂಡ ಸ್ವಲ್ಪ ಹೆಚ್ಚು ಮಂದಿಯನ್ನು ನಾವು ಕರೆದು ಮೊನ್ನೆ 14ನೇ ತಾರೀಕು ಮಾಡಿದೆವು. ಆದರೆ ನಮ್ಮ ಕುಟುಂಬ ಅಂದರೆ ಯಾವುದು? ರಂಜನ್, ನಾನು, ವಿದ್ಯಾನಾಯಕರು ನಮ್ಮ ಕುಟುಂಬ ರಕ್ತ ಸಂಬಂಧಿ ಕುಟುಂಬ ಮಾತ್ರ ಅಲ್ಲ, ನಾಗರಿಕ ಸೇವಾ ಟ್ರಸ್ಟ್ ನಮ್ಮ ಕುಟುಂಬ. ಸೊ ಅದರಿಂದ ಮೊನ್ನೆ ಅದ್ರ ಜೊತೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು, ಬೇರೆ ಬೇರೆ ಆಗ್ತಿಲ್ಲ. ಅದರಿಂದ ಇವತ್ತು ನಾವೊಂದು ಸೇರಿ ಎಲ್ರಿಗೂ ಕೂಡ ಆ ಒಂದು ಕಾರ್ಯವನ್ನು ಮಾಡಬೇಕಂತ ನಾವು ನಿರ್ಧಾರ ಮಾಡಿ ಇವತ್ತು ನಮ್ಮ ಈ ನಿಜವಾದ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ನ ಕುಟುಂಬದವರನ್ನು ಕರೆಯುವಂಥದ್ದನ್ನು ಮಾಡಿದೆವು. ಅದರ ಜೊತೆಗೆ ಇದು 50ನೇ ವರ್ಷವೂ ಕೂಡ ನಾಗರಿಕ ಸೇವಾ ಟ್ರಸ್ಟಿಗೆ ಆಗಿರೋದ್ರಿಂದ ಮತ್ತು ಇದು ಹೊಸ ರೂಪವನ್ನು ಕೂಡ ಪಡೆದು ಮುಂದಕ್ಕೂ, ಹೊಸ ರೂಪ ಅಂದರೆ ಬೇರೆ ಏನಲ್ಲ, ಈ ಒಂದು ಶೋಷಣೆ ವಿರುದ್ಧ ಹೋರಾಟವನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಬಾಕಿ ಯಾವುದನ್ನು ಕೂಡ ನಾವು ಮಾಡುವಂಥ ಅಗತ್ಯವೂ ಇಲ್ಲ.
ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ. 2,500 ಎಕರೆ ವಾಪಸ್ಸು ಸರ್ಕಾರಕ್ಕೆ ಬಂದು ಅದು ದಲಿತರಿಗೆ ಮತ್ತು ಭೂ ರೈತರಿಗೆ ಬಡವರಿಗೆ ಹಂಚಿಕೆ ಆಗೋದಕ್ಕಿಂತ ದೊಡ್ಡ ಸೇವೆ ಯಾವುದುಂಟು? ಅಷ್ಟು ಬರುವ ಹಾಗೆ ನಮ್ದು ಹೋರಾಟ ಹೋಗ್ತಾ ಉಂಟು. ದೇವಸ್ಥಾನದ ಆದಾಯ 500-600 ಕೋಟಿ ರೂಪಾಯಿ ಬರ್ತಾ ಉಂಟು. ಅದರ ಮೇಲೆ ಹಿಡಿತ ಬಂದು ಅದರಲ್ಲಿ ಬ್ಲ್ಯಾಕ್ ಇರುವಂಥದ್ದು ಹಣ ಇವ್ರಿಗೆ ಹೋಗುವಂಥದ್ದು ಯಾವುದುಂಟು ಅದೀಗ ಮತ್ತೆ ಪುನಃ ಸರ್ಕಾರದ ಹಿಡಿತಕ್ಕೆ ಬಂದು ಅದು ಕೂಡ ಒಳ್ಳೆಯ ಉದ್ದೇಶಗಳಿಗೆ ಹೋಗುವಂಥದ್ದಕ್ಕೆ ಆಗುವುದು. ಅದಕ್ಕಿಂತ ದೊಡ್ಡ ಸೇವೆ ಯಾವುದುಂಟು? ನಾವು ದಾನ ಮಾಡ್ಬೇಕಾ? ದೇವಸ್ಥಾನದ ಆದಾಯ ಇವರ ಕುಟುಂಬಕ್ಕೆ ಹೋಗುವುದನ್ನು ನಿಲ್ಲಿಸಿದ್ರೆ ಸಾಕಲ್ಲ, ಅದೇ ದೊಡ್ಡ ದಾನ. ಈ SKDIDP ಮುಖಾಂತರವಾಗಿ ಅವರು ಶೋಷಣೆ ಮಾಡ್ತಿರುವಂಥದ್ದು ಯಾವುದುಂಟು? ಕಡಿಮೆನಾ? ಬಡವರಿಗೆ ಬಡ್ಡಿ ಬಾಕಿದೆಲ್ಲ ಮಾಡುವಂಥದ್ದು, ಕಮಿಷನ್ ಕೂಡ ಅವರ ಮೇಲೆ ಹಾಕುವಂಥದ್ದು, ಆಮೇಲೆ ಅವರ ಹಣವನ್ನು ಇವರು ದಾನ ಮಾಡಿಕೊಂಡು ದೊಡ್ಡ ಜನ ಅಂತ ಹೇಳುವಂಥದ್ದು, ಅದನ್ನು ತಡೆಯೋದಕ್ಕಿಂತ ದೊಡ್ಡ ಸೇವೆ ಯಾವುದಾದ್ರೂ ಉಂಟಾ? ನಾವು ದಾನ ಮಾಡ್ಬೇಕಂತ ಏನಿಲ್ಲ. ಇವ್ರು ಮಾಡ್ತಿರುವಂಥ ಅನ್ಯಾಯವನ್ನು ನಿಲ್ಲಿಸಿ ಅವರಿಗೆ ಅದನ್ನು ಸಿಕ್ಕುವ ಹಾಗೆ ಮಾಡುದು, ಅದಕ್ಕಿಂತ ದೊಡ್ಡ ಸೇವೆ ಯಾವುದೂ ಇಲ್ಲ. ಆದ್ರಿಂದ ಈ ಒಂದು ವಿಷಯದಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ, ಹೈಕೋರ್ಟ್ನ ಒಂದು ಜಡ್ಜ್ಮೆಂಟ್ನ ವಿಷಯದಲ್ಲಿ ಒಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹೇಗೆ ಇವತ್ತು ಕೋರ್ಟ್ಗಳು ಹೇಗಿದೆ ಅನ್ನೋಂಥದ್ದು ನಮ್ಗೆ ಗೊತ್ತು. ಎಲ್ಲ ಜಡ್ಜರು ಹಾಗೆ ಇರ್ತಾರೆ, ಎಲ್ಲ ಕೋರ್ಟ್ಗಳು ಹಾಗೆ ಇರ್ತದಂತ ಏನಲ್ಲ. ಆದರೆ ಒಂದು ಪ್ರತೀತಿ ಇದೆ, ಹೆಗ್ಡೆ ಅವರು ಯಾರನ್ನೂ ಕೂಡ ಪ್ರಭಾವಗೊಳಿಸಬಲ್ಲರು ಎನ್ನುವಂಥದ್ದು. ಅದು ಕೆಲವು ಸಂದರ್ಭಗಳಲ್ಲಿ ನಮಗೆ ಕಾಣ್ತದೆಯೂ ಕೂಡ. ನನಗೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಕೆಳಗಿನ ಕೋರ್ಟ್ ಆದೇಶ ಮಾಡಿದ್ದನ್ನು 2 ಸಲ ಜಡ್ಜ್ ಕೋಮಲ ಇದ್ದಾಗ ರಿಟರ್ನ್ ಮಾಡಿದ್ರು ವಾಪಸ್, ಸರಿ ಇಲ್ಲ ಅಂತ ಹೇಳಿ. ರೂಲ್ ಆಫ್ ಲಾ ಅಪ್ಲೈಸ್ ಟು ಜಡ್ಜಸ್ ಅಂಡ್ ಕೋರ್ಟ್ಸ್ ಆಲ್ಸೋ ಅಂತ ಹೇಳಿದರು. ಆಮೇಲೆ ಹೈಕೋರ್ಟಿಗೆ ಹೋದಾಗ ಅಲ್ಲಿ ಮತ್ತೆ ಪುನಃ ಎತ್ತಿ ಹಿಡಿದ್ರು, 2 ವಾರದಲ್ಲಿ ಪಟಕ್ಕಂತ, ಇಲ್ಲ 3-4 ವರ್ಷ ಹೋಗ್ತದೆ ಬರಲಿಕ್ಕೆ. ಅರ್ಥ ಮಾಡ್ಕೊಳ್ಳಿ ಏನಂತ ನಾನು ಹೇಳಲಿಕ್ಕೆ ಹೋಗ್ತಿರುವಂಥದ್ದು. ಅದರಲ್ಲಿ ಆ ಜಡ್ಜ್ಮೆಂಟನ್ನು ಯಾರಿಗೆ ಆಸಕ್ತಿ ಉಂಟು ಕೊಟ್ಟು ಕಳಿಸ್ತೇನೆ. ನಾಗರಿಕ ಸೇವಾ ಟ್ರಸ್ಟಿಗೆ ಒಂದೇ ಕೆಲಸ, ವೀರೇಂದ್ರ ಹೆಗ್ಡೆ ಅವರನ್ನು ಮಾನಹಾನ ಮಾಡುವಂಥದ್ದು, ಅವರ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು. ಅದರಲ್ಲಿ ಬರೆದಿರುವುದು. ನಾನು ಕಂಡ ಪ್ರಕಾರ ನಾಗರಿಕ ಸೇವಾ ಟ್ರಸ್ಟ್ ಏನೋ ಕೂಡ ಸಮಾಜ ಸೇವೆಯನ್ನು ಮಾಡಲೇ ಇಲ್ಲ, ಇದು ಬರೆದಿರುವಂಥದ್ದು. 11-12 ರಾಜ್ಯ ಪ್ರಶಸ್ತಿ ಸರ್ಕಾರದ ನಬಾರ್ಡು ಸೇರಿ ಇದೆ. 24 ಗವರ್ಮೆಂಟ್ ಕಮಿಟಿಗಳಲ್ಲಿ ನಾವು ಇದ್ದೇವೆ. ಇಷ್ಟೆಲ್ಲ ಈಗ ಆಗ 46 ವರ್ಷದ ಇತಿಹಾಸ ಇದೆ. ಅದರ ಬಗ್ಗೆ ಹೇಳುವಂಥದ್ದು ಹಾಗೆ, ಇದು ಪರಿಸ್ಥಿತಿ. ಸೊ ಅದರಿಂದ ನಾವು ಜನತಾ ನ್ಯಾಯಾಲಯದ ಮುಂದೆ ಇದ್ದೇವೆ, ಜನತಾ ನ್ಯಾಯಾಲಯದ ಮುಂದೆ ಇದನ್ನೆಲ್ಲ ಇಟ್ಟಿದ್ದೇವೆ. ಮತ್ತೆ ಕೋರ್ಟ್ಗಳಲ್ಲಿ ಕೂಡ ಕೆಲವು ಕೋರ್ಟ್ಗಳೆಲ್ಲವೂ ಕೂಡ ಬಹಳ ಪಾಸಿಟಿವ್ ಆಗಿ ಸಹ ಕೆಲಸವನ್ನು ಮಾಡ್ತಾ ಬಂದಿದೆ. ಈಗ ನಾವು ಯಶಸ್ಸಿನ ಹಂತದಲ್ಲಿ ಇದ್ದೇವೆ. ಇದು ಖಂಡಿತವಾಗಿ ಕೂಡ ನಮ್ಗೆ ಅತ್ಯಂತ ಸಂತೋಷದ ಸಂಗತಿ. ಯಾಕೆಂದ್ರೆ ಭೂ ಕಬಳಿಕೆ ನಿಷೇಧ ಕೋರ್ಟ್ನಲ್ಲಿ ಯಾವುದೂ ಕೂಡ ಅವರಿಗೆ ಪರವಾಗಿ ಆಗುವಂಥ ಸಾಧ್ಯತೆ ಇಲ್ಲ. ಹಾಗಂತ ಇವತ್ತಿನಿಂದ ನಾಳೆ ಆಗ್ಬೇಕಂತ ಹೇಳಿದ್ರೆ ಆಗುದಿಲ್ಲ. ಕೆಲವರಿಗೆ ಭಾರಿ ಅರ್ಜೆಂಟ್, ಜೈಲಿಗೆ ಹೋಗೋಣ ಬೇಗ ತೋಡೆಂಕ್ಲ ಅಂತ, ಕೋರ್ಟ್ ಬಡತನ ಬೇಗ ತೋಡೆಂಕ್ಲ. ನಮ್ಮ ಕೈಯಲ್ಲಿ ಇಲ್ಲ ಸ್ವಾಮಿ ಅದನ್ನು ಹಾಗೆ ಮಾಡಲಿ. ಅದು ನಮ್ಗೆ ಸಹ ಹಾಗೆ ಆಸೆ ಇರುವುದು ಕೂಡ. ಆದರೆ ಕೋರ್ಟ್ನ ಪ್ರೊಸೀಜರ್ಗಳ ಪ್ರಕಾರ ಅದು ಹೋಗ್ತದೆ. ಬಟ್ ಒಂದಂತೂ ನಿಶ್ಚಿತ, ಈ ಕೋರ್ಟನ್ನು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಮ್ಮ ಹತ್ರ ಇರುವಂಥ ದಾಖಲೆಗಳು 100ಕ್ಕೆ 100 ಅವರನ್ನು ಕೋರ್ಟಿಗೆ ಬರುವ ಹಾಗೆ ಮಾಡ್ತದೆ, ಜೈಲಿಗೆ ಹೋಗುವ ಹಾಗೆ ಸಹ ಮಾಡ್ತದೆ. ತಡ ಆಗ್ಬೋದು ಅಷ್ಟೇ, ಬೇರೇನು ಸಾಧ್ಯತೆ ಇಲ್ಲ. ಆದ್ದರಿಂದ ಈ ಒಂದು ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಆಗ್ತಾ ಉಂಟು. ಸಾಕಷ್ಟು ಅದಕ್ಕೆ ಕೆಲಸಗಳು ಆಗ್ತಾ ಇದೆ. ನಿನ್ನೆ ತಾನೇ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಫೈಲ್ ಆಯಿತು, SKDIDP SLP ಫೈಲ್ ಆಯಿತು. ಈಗ ಇಲ್ಲಿ ಕೂಡ ಒಂದು ಅದೇ ಪ್ರಕಾರ ಜಡ್ಜರು ಇದು ಮಾಡಿದ್ರು. ಅದು ಕೂಡ ರಂಜನ್ ರಾವ್ ತಯಾರು ಮಾಡುವಂಥದ್ದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನ ಕುಟುಂಬದವರಿಗೆ ನಾನು ಎಲ್ರಿಗೂ ಕೂಡ ವಿಶೇಷವಾಗಿ ಕರ್ತವ್ಯ ಸಲ್ಲಿಸಬೇಕಾಗಿ, ಇಡೀ ಕುಟುಂಬ ಈ ಹೋರಾಟದಲ್ಲಿ ಸಾಮಾನ್ಯವಾಗಿ ಏನು ಹೇಳ್ತಾರೆ, ಯಾಕೆ ಮಾರ್ರಿ ಇದನ್ನೆಲ್ಲ, ಅವರು ಎದುರಿಗೆ ಅದು ದೊಡ್ಡ ಬಂಡೆ ಕಲ್ಲದು, ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾರ್ದಾದ್ರೂ ಕೂಡ ಸುರಿಗೆ ಬರುವಂಥ ವಾಕ್ಯ ಅದೇ. ಎರಡನೇದು ಜಾಗ್ರತೆ ಮಾರ್ರೆ, ಅವ್ರು ಏನು ಮಾಡ್ಯಾರೆ, ಈ 2 ವಾಕ್ಯ ಬರುವಂಥದ್ದು. ಅದು ನಮ್ಮ ಇಡೀ ಕುಟುಂಬ ಎಲ್ಲರೂ ಕೂಡ ನಮ್ಮೊಟ್ಟಿಗೆ ನಿಂತಿದೆ. ಇದು ನಾನು ವಿಶೇಷವಾಗಿ ಸ್ಮರಿಸಬೇಕು. ಹಾಗೇನೆ ಶ್ರೀಮತಿಯವರು ವಿದ್ಯಾ, ಅವರು ಶ್ರೀಮತಿ ಆದರೂ ಕೂಡ ಮೊದಲಿಂದ ಕೂಡ ಆಕ್ಟಿವಿಸ್ಟ್ ಆಗಿದ್ದವರು. ಎಲ್ಲಿಯೂ ಕೂಡ ಕಿಂಚಿತ್ತೂ ಕೂಡ ಅಲ್ಲಾಡಲಿಲ್ಲ, ಧೈರ್ಯಗೆಡಲಿಲ್ಲ. ಇಲ್ಲ ಅಂತ ಹೇಳಿ ಆದರೆ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಹೇಗಿರ್ಬೋದು ಅಂತ ಒಂದು ಆಲೋಚನೆ ಮಾಡಿ, ಅಥವಾ ಅದರ ಮೊದಲು 8 ತಿಂಗಳು ಅಂಡರ್ಗ್ರೌಂಡ್ ಇರಬೇಕಾದ್ರೆ ಬೇರೆ ಬೇರೆ ಕಡೆ ನಾವು ಒಟ್ಟಿಗೆ ತಿರುಗಾಡಿದ್ವಿ. ಒಂದು ಆನೆವನದಲ್ಲಿ ಒಂದು ನಮಗೆ ತಿರುಗಾಡ್ಲಿಕ್ಕೆ ಆಯ್ತು. ಎಲ್ಲ ಕಡೆಗೆ ಹೋಗೋದ ಪ್ಲೇಸ್ ಇಲ್ಲ ನಾವು ಕರ್ನಾಟಕದಲ್ಲಿ, ಹೋದದ್ದು ಎಲ್ಲ ಕಡೆಗೆ ಟೈಮ್ ಪಾಸ್ ಮಾಡಬೇಕಲ್ಲ, ಹಾಗೆ ಅದಾಗಿದೆ. ಆದರೆ ಅವರು ಗಟ್ಟಿಗಟ್ಟಲಿಲ್ಲ. ಒಂದು ಮಾತಿ ಸಂದರ್ಭದಲ್ಲಿ ಹೇಳಬೇಕು, ಆಗ ಹೇಳೋದ್ರಲ್ಲಿ ಕಂಟಿನ್ಯೂಷನ್.
ನಾವು ಜೈಲಿನಲ್ಲಿದ್ದಾಗ ತುಂಬ ಮಂದಿ ಬಂದಿದ್ದಾರೆ, ತುಂಬ ಮಂದಿ ಪ್ರಯತ್ನ ಪಟ್ಟಿದ್ದಾರೆ ಬರಲಿಕ್ಕೆ. ಅಲ್ಲಿ ಪ್ರೊಸೀಜರ್ ಪ್ರಕಾರ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಇಡೀ ಸಂಘಕ್ಕಾಗಿ ಕರ್ತವ್ಯ ದೃಷ್ಟಿಯಿಂದ ಮಾಡಿದ್ದೆ. ಆದರೂ ಕೂಡ ಒಂದು ಸಾಂತ್ವನ ದೃಷ್ಟಿಯಿಂದ ಸಂಘದ ಒಬ್ಬರೇ ಒಬ್ಬರು ಬರಲಿಲ್ಲ. ಮಾತ್ರ ಅಲ್ಲ, ಒಬ್ಬರೇ ಒಬ್ಬರು ಸಾಂತ್ವನದ ಮೆಸೇಜ್ಗಳನ್ನು ಹೇಳಿಲ್ಲ. ಹೇಳ್ತೇನೆ ನಿರ್ಮಲರನ್ನು ಅದಕ್ಕೆ ಬರ್ತಾ ಇದ್ದೇನೆ. ನಾನು ಒಬ್ಬರೇ ಒಬ್ಬರು ನಮಗೆ ಆರಂಭದಿಂದಲೂ ಕೂಡ ಒಂದು ಆಶಾಕಿರಣವಾಗಿ, ಒಂದು ಬೆಳ್ಳಿ ಕಿರಣವಾಗಿ ಬೋಣದಲ್ಲಿ ಕಾಣ್ತಿದ್ದದ್ದು ಯಾರಂದರೆ ನಿರ್ಮಲ್ ಕುಮಾರ್ ಅವರು. ನಾನು ಅವರಿಗೆ ಶಿರಸ ವಂದಿಸಿ ನಮಸ್ಕಾರವನ್ನು ಮಾಡ್ತೇನೆ. ಅದು ನಮಗೆ ತುಂಬ ಒಂದು ನೈತಿಕ ಧೈರ್ಯವನ್ನು ಕೊಟ್ಟಿದೆ. ಯಾಕಂದರೆ ನ್ಯಾಯದ ಕಡೆಗೆ ಅವರು ನಿಂತು ಇದ್ದಾರೆ ಅಂತ, ಸತ್ಯದ ಕಡೆಗೆ ನಿಂತಿದ್ದಾರೆ ಅಂತ, ಮತ್ತು ನಮ್ಮ ಹೃದಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಹಾಗೆ ಮಲ್ಮಾಮರು ಕೂಡ ಆಗಾಗ ತಂದುಕೊಟ್ಟು ನಮ್ಮ ಈ ಕಲಿಸ್ತಿರುವ ಕೆಲವು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾಗಿ ಸ್ಮರಿಸ್ತಾ ಇದ್ದೇನೆ. ಇವತ್ತು ಬಂದಿರೋದೇ ಒಂದು ದೊಡ್ಡ ವಿಷಯವೂ ಕೂಡ. ಹೌದು, ಮಾನ್ಯ ಕೃಷ್ಣಪ್ಪನವರು ಮತ್ತು ಮಾನ್ಯ ಜಯದೇವರವರು ಅವರು ಒಂದು ನಾನು ವಿದ್ಯಾ ರಂಜನ್ರು ಅವರ ಹತ್ರ 2-3 ಸುತ್ತಿನ ಮಾತುಕತೆಗಳಾದಾಗಲೂ ಕೊನೆಗೆ ಅವರೊಂದು ನಿರ್ಧಾರವನ್ನು ಹೇಳಿದಿತ್ತು. ಇಲ್ಲ, ಈ ಒಂದು ಹೆಗಡೆಯವರ ಅಕ್ರಮಗಳ ಬಗ್ಗೆ ಯಾವುದುಂಟೋ ಅದರ ಬಗ್ಗೆ ಯಾವುದೇ ರೀತಿಯಲ್ಲಿ ಇನ್ನವರಿಗೆ ಸಂಘ ಪರಿವಾರದಲ್ಲಿ ಸ್ಥಾನಮಾನ ಕೊಡುವಂಥದ್ದು ಬೇಡ ಅಂತಕೊಂಡು ಹೇಳಿ ನಾವು ಯೋಚನೆ ಅವರು ನಾಗ್ಪುರದಲ್ಲಿ ಒಂದು ಕಾರ್ಯಕಾರಿ ಸಮಿತಿಯಲ್ಲ ಅನೌಪಚಾರಿಕವಾಗಿ ಮಾತಾಡಿಕೊಂಡು ನಿರ್ಧಾರ ಮಾಡಿದೆ ಅಂತಕೊಂಡು ಹೇಳಿ ಸೋಮಶೇಖರ್ ಇಲ್ಲೇ ಇದ್ದಾರೆ. ಸೋಮಶೇಖರ್ ಮತ್ತು ನನಗೆ ಜಯದೇವರವರು ಫೋನ್ ಮಾಡಿ ಹೇಳುವಂಥದ್ದು ಹೀಗೆ ಆಗಿದೆ ಮತ್ತು ಅವರಿಗೆ ಕಾನೂನು ಪ್ರಕಾರ ಏನಂತ ಅವರು ಮಾಡಲಿ. ಬಟ್ ನಾವು ಬೀದಿಗಿಳಿದು ಅಥವಾ ಬಹಿರಂಗವಾಗಿ ಇದನ್ನು ಹೇಳಲಿಕ್ಕೆ ಬರೋಲ್ಲ ಅಂತ ಹೇಳುವಂಥದ್ದು ನಾವು ಹೇಳಿದ್ರು. ಆದರೆ ತದನಂತರ ಅದು ಮಾತ್ರ ಅವರಿಬ್ಬರು ಹೋದರು, ಮಾತ್ರ ಅದು ಬದಲಾಯಿತು. ಈಗ ಆ ಪ್ರಕಾರದಲ್ಲಿ ಇಲ್ಲ. ಸೊ ಈಗಲಾದರೂ ಕೂಡ ಈ ಒಂದು ಇನ್ನೊಂದು ಇದ್ದದ್ದು ನಮ್ಮ ಆಗಲೇ ಹೇಳಿದ್ರು, ನಮ್ಮ ವಿದ್ಯಾರವರು ಹೇಳಿದರು, ರಂಜನ್ ಕಾವ್ಯ ಹಾಕದ ಸಂತ ಬ್ರಹ್ಮಚಾರಿ. ನಿಜವಾಗಿ ನಾನು ಹೇಳ್ತೇನೆ, ನಾನು ಅಂತರಂಗದಿಂದ ಹೇಳ್ತೇನೆ, ಒಂದೇ ಒಂದು ಇಷ್ಟರವರೆಗೆ ಅವರು ತಕರಾರನ್ನು ಹಣದ ವಿಷಯದಲ್ಲಿ ಆಗಲಿಲ್ಲ. ಹಣದ ವಿಷಯದಲ್ಲಿ ಸಹ ಅಣ್ಣ ತಮ್ಮಂದರೊಳಗೆ ಎಲ್ಲರೊಳಗೆ ಜಗಳಗಳಾಗ್ತದೆ. ಒಂದೇ ಒಂದು ಸಲ ಈ ಪ್ರಕಾರದಲ್ಲಿ ಖರ್ಚುಗಳನ್ನು ಮಾಡ್ತಿರ್ಬೇಕಾದ್ರೆ ತಕರಾರನ್ನು ಮಾಡಲಿಲ್ಲ. ಮಾತಾಡಲಿಲ್ಲ, ಚೆಕ್ಗಳಿಗೆ ದಸ್ಕತ್ತಾಗಿ ಚೆಕ್ ಪುಸ್ತಕ ನನ್ನ ಹತ್ರ ಸ್ವಲ್ಪ ಹೇಳ್ತಿದ್ರು, ಜಾಗ್ರತೆ ಇರಲಿ ಅಂತಕೊಂಡು ಹೇಳಿ ಅಲ್ಲ, ಅಷ್ಟು ಬಿಟ್ಟರೆ ಇಷ್ಟರವರೆಗೆ. ಮತ್ತು ಇಡೀ ಕಾನೂನು ಹೋರಾಟದಲ್ಲಿ ಸಮಗ್ರವಾಗಿ ಅದರಲ್ಲಿ ಪಾತ್ರ ಇರುವಂಥದ್ದು ಅವರದೇ. 4-5 ಸಾವಿರ ದಾಖಲೆಗಳನ್ನು ತೆಗೆದಿದ್ದಾರೆ, ಎಲ್ಲ ಕೇಸ್ಗಳನ್ನು ಹಾಕಿದ್ದಾರೆ. ಈಗ ಡ್ರಾಫ್ಟ್ ನೋಟ್ ಕೊಡ್ತಾರೆ, ವಕೀಲರು ನಮ್ಮ ಹತ್ರ ಕೇಳ್ತಾರೆ, ಸರ್ ಹೇಗೆ ಹಿಡಿದ್ರು ಅಂತ. ಅಂದರೆ ಅವ್ರು ಎಷ್ಟು ಅಂತ ಹೇಳಿದ್ರೆ ಅವರಿಗೆ ಇದು ಸಾಧಾರಣದಲ್ಲಿ ಆಗೋದಿಲ್ಲ. ಅವರು ಆಗಲೇ ಹೇಳಿದಾಗ ಎನ್ಸೈಕ್ಲೋಪೀಡಿಯಾ ಅಷ್ಟು ಗ್ರಿಪ್ ಇದೆ ಕಾನೂನು ವಿಷಯದಲ್ಲಿ. ಹಾಗೆ ಸೊ ಅದರಿಂದ ಅವರಿಂದಾಗಿ ಈ ಒಂದು ಯಾಕಂದರೆ ಕೊನೆಗೂ ಕೂಡ ನಾವು ಎಷ್ಟೇ ಏನೇ ಹೇಳಿದ್ರು ಕೂಡ ಪೊಲಿಟಿಕಲ್ ಡಿಸಿಷನ್ಸ್, ಗೌರ್ಮೆಂಟ್ ಡಿಸಿಷನ್ಸ್ ಹೇಗೋ ಎಲ್ಲ ಇರ್ತದೆ. ನಾವು ಕಾನೂನಿನಲ್ಲಿ ತಂದದನ್ನು ಅವರಿಗೆ ಕುಣಿಕೆ ಹಾಕದೆ ಹೋದರೆ ಆಗುವುದಿಲ್ಲ. ಕಾನೂನಲ್ಲಿ ಕೂಡ ಜಡ್ಜಸ್ ಕೆಲವು ಇರ್ಬೋದು, ಎಲ್ಲ ಹಂತದಲ್ಲಿ ಆಗುವುದಿಲ್ಲ, ಎಲ್ಲ ಹಂತದಲ್ಲಿ ಅವ್ರಿಗೆ ಇದು ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಅದರಿಂದ ಕಾನೂನಿನ ಕುಣಿಕೆ ಅವರಿಗೆ ಕರೆಕ್ಟಾಗಿ ಬಂದಿದೆ. ಈಗ ಏನು ಮಾಡಲಿಕ್ಕೆ ಅವರು ಆಗುವುದಿಲ್ಲ. ಖಂಡಿತವಾಗಿಯೂ ಕೂಡ ಅವರು ಸೀನಿಯರ್ ಮೋಸ್ಟ್ ಒಬ್ಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜನ್ನು ಸಹ ಕರೆಸಿ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ರು. ಕರ್ಮಕಾಂಡ ಪುಸ್ತಕ ಇಟ್ಟುಕೊಂಡು ಅವರು ಹೇಳಿದ್ದಾರೆ ಕೆಲವು ವಿಷಯದಲ್ಲಿ ನಿಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಸೊ ಅದರಿಂದ ಅದಕ್ಕೆ ಮೂಲ ಕಾರಣ ನಮ್ಮ ರಂಜನ್ ರಾವ್ ಹೇಳಿದ್ರು. ಮತ್ತು ನಾವು ಅಷ್ಟು ಆತ್ಮೀಯತೆಯಾಗಿದ್ದಾರೆ. ನಾವು ಒಂದೇ ಮನೆಯಲ್ಲಿ ಇರೋದು, ಅವರು ಮೇಲ್ಗಡೆ ಇದ್ದಾರೆ, ನಾವು ಕೆಳಗಡೆ ಇದ್ದೇವೆ, ಮೇಲ್ಗಡೆ ಒಟ್ಟಿಗೆ ಹೋಗ್ತೇವೆ. 75 ವರ್ಷ, ಎಲ್ಲರೂ 100 ವರ್ಷ ಅಂತ ಹಾರೈಸ್ತಾರೆ. ಭಾರಿ ಕಷ್ಟ ಸ್ವಾಮಿ, ಅಷ್ಟೆಲ್ಲ. ಹಾಗೆ ಆದರೆ ಒಂದಂತೂ ಇವರು ಜೈಲಿಗೆ ಹೋಗುವಲ್ಲಿವರೆಗೆ ಒಂದು ಜೀವನ ನಮಗೆ ಇರಬೇಕಂತ ಒಂದು ಆಸೆ ಉಂಟು. ಅದೊಂದು ಮಾತ್ರ ಇರುವಂಥದ್ದು. ಮತ್ತು ಅದು ಸಹ ಒಂದು ದೊಡ್ಡ ಸಮಸ್ಯೆ ಉಂಟು. ಈಗ ಹೇಗಾಗ್ತದೆ ಅಂತ ಎಲ್ಲರೂ ಈಗ ಪ್ರಾರ್ಥನೆ ಮಾಡಿದವರು ಬದುಕಿರಲಿ ಅಂತ ಹೇಳಿ ಯಾರು
ಬದುಕಿರಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡುವಂಥದ್ದು ಅಂಥ ಸ್ಥಿತಿ ಉಂಟು ಈಗ ಅವರಿಗೆ ಹಾಗೆ ಅಂತ ಹೇಳ್ತಾ, ಹಾಗೆ ನಮಗೆ ನಮ್ಮ ಕುಟುಂಬದಲ್ಲಿ ನಮಗೆ ಯಾವುದೇ ವರೀಸ್ ಚಿಂತೆಗಳಿಲ್ಲ. ಇಬ್ಬರು ಹೆಣ್ಮಕ್ಳು ಕೂಡ ಒಳ್ಳೆ ರೀತಿಯಲ್ಲಿ ಇದಕ್ಕೆ ಅತ್ತೆ ಮಾವಂದಿರು ಸಿಕ್ಕಿದ್ದಾರೆ, ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಆ ದಿಕ್ಕಿನಲ್ಲಿ ನಮ್ಗೆ ಯಾವುದೇ ಚಿಂತೆಗಳಿಲ್ಲ. ನಮ್ಗೆ ಏನಿದ್ರು ಕೂಡ ಈಗ ಉಳಿದ ಜೀವಮಾನದಲ್ಲಿ ಇದು ಮಾತ್ರ ಯಾವುದು ಇವ್ರದ್ದೊಂದು ಶೋಷಣಾ ಸಾಮ್ರಾಜ್ಯದ ಪತನವನ್ನು ನೋಡಿದು ಬಿಟ್ಟರೆ ಬೇರೆ ನಮಗೆ ಯಾವುದೇ ರೀತಿಯ ಕೆಲಸಗಳು ಇಲ್ಲ. ಮತ್ತು ನಮ್ಮ ಈ ಒಂದು ವಿವಾಹದ ಮತ್ತು ಜನ್ಮದಿನದ ಮತ್ತು 50ನೇ ವರ್ಷಕ್ಕೆ ಸುಮಾರು 1,30,000-35,000 ಮಂದಿ ಈ ಫೇಸ್ಬುಕ್ನಲ್ಲಿ ವ್ಯೂವರ್ಸ್ ಮಾಡಿದ್ದಾರೆ. 12-13 ಸಾವಿರ ಮಂದಿ ಅದಕ್ಕೆ ವಿಶಸ್ಸನ್ನು ಮಾಡಿದ್ದಾರೆ. ಮತ್ತು ವಾಟ್ಸಪ್ ಮತ್ತು ಫೋನ್ ಮುಖಾಂತರ ಮಾಡಿರುವಂಥದ್ದು ಸಾಕಷ್ಟು ಇದೆ. ಇವರೆಲ್ಲರೂ ಮಾಡಿರುವಂಥ ಎಲ್ಲರದ್ದು ಕೂಡ ಆಶೀರ್ವಾದ ಒಂದೇ ಒಂದು, ನಿಮಗೆ ಆ ದೇವರು ಶಕ್ತಿ ಕೊಡಲಿ, ಈ ಶೋಷಣ ಸಾಮ್ರಾಜ್ಯ ಪತನ ಆಗಲಿ ಅನ್ನೋಂಥ ಬೇರೆ ಬೇರೆ ಶಬ್ದಗಳಲ್ಲಿ ಅವರನ್ನೆಲ್ಲ ಹೇಳಿದ್ದಾರೆ. ಬಟ್ ಎಲ್ಲರೂ ಕೂಡ ಆ ಒಂದು ಹಾರೈಕೆಯನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ಫಿಸಿಕಲಿ ಇಲ್ಲಿ ಬರಲಿಕ್ಕೆ ಆಗದಿರಬಹುದು, ಅದರ ಮಾನಸಿಕವಾಗಿ ಅವರೆಲ್ಲರಿಗೂ ಕೂಡ ಇದನ್ನು ನಾವು ಮಾಡ್ತಾ ಇರೋದ್ರ ಬಗ್ಗೆ ಬಹಳ ಸಂತೋಷ ಇದೆ, ಹಾರೈಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಿ, ಅಭಿಮಾನದಿಂದ ನೀವೆಲ್ಲ ಬಂದು ಹಾರೈಸ್ತಾ ಇರೋದಕ್ಕೆ ನಿಮ್ಮೆಲ್ಲರನ್ನು ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.